ನನಗೆ ಇಷ್ಟು ವರದಕ್ಷಿಣೆ ಬೇಕೇ ಬೇಕು, ಇಲ್ಲಾಂದ್ರೆ ನಮಗೆ ಹುಡುಗಿ ಬೇಡ. ಏನಿದು ನೀವು ಹೀಗೆ ಹೇಳ್ಬಹುದಾ? ಸ್ವಲ್ಪ ಇಳಿಸಿಕೊಳ್ಳಿ ದಯವಿಟ್ಟು. ಇಲ್ಲ, ನನ್ನ ಮಾತು ಕೇಳಿ. ಅಪ್ಪ ಇದು ತಪ್ಪು. ಸರಿ, ಕೊಡ್ತೀವಿ. ಇದು ಸರಿಯಲ್ಲ. ಏನ್ ಮಾಡೋದು? ಮತ್ತೆ ಕುಚುಕು ಹೇಗಿದೆಯೋ? ಆರಾಮದಿ? ಅಪ್ಪ ನೀವು ಇವರು ಆ ಒಂದು ಕಾಲದಾಗ ಗೆಳೆಯರು. ಅದು ಯಾಕೋ ಹಂಗೆ ಹೇಳ್ತಿದೀಯಾ? ಖುಷಿಯಿಂದ ಹೇಳು. ಖುಷಿಯಿಂದ ಏನು ಹೇಳಬೇಕು? ಸರಿ ಸರಿ, ನಿನ್ನ ಮಗಳನ್ನ ತೋರಿಸು, ನೋಡ್ಕೊಂಡು ಹೋಗ್ತೇವೆ. ಇವನ್ಯಾಕೆ ಇಷ್ಟು ಇಟ್ಟಾಗೇನ? ಲೇ ಹೋಗು, ತಿನ್ಲಿಕ್ಕೆ ಕುಡ್ಲಿಕ್ಕೆ ಏನಾರ ಮಾಡು. ನಮಗೆ ಯಾವುದು ತಿನ್ಲಿಕ್ಕೆ ಕುಡ್ಲಿಕ್ಕೆ ಏನು ಬೇಕಾಗಿಲ್ಲ, ಸರಿನಾ? ಹುಡುಗಿ ತೋರಿಸು, ಹೋಗ್ತಾ ಇರ್ತೇವೆ. ಅಯ್ಯೋ ಅಪ್ಪ, ಬಾಯಿ ಮುಚ್ತೀಯನ? ನೋಡು ಗೆಳೆಯ, ನನ್ನ ಜೊತೆ ಯಾಕೆ ಇಷ್ಟಿಟ್ಲಿ ಅಂತ ನೋಡ್ಕೊಂತೀನಿ ನೀನು. ನೋಡು ಶಂಕರಪ್ಪ, ನಿನ್ನ ಜೊತೆ ಇಷ್ಟಿಟ್ಟಂಗೆ ಮಾತಾಡೋಕೆ ನನಗೇನು ಇಷ್ಟ ಏನೂ ಇಲ್ಲ, ನನಗೆ ಬೇಕಾಗನೇ ಇಲ್ಲ. ನಿನ್ನ ಮಗಳನ್ನೇನ ನನ್ನ ಮಗ ಏನೋ ಇಷ್ಟಪಡಾಕತ್ತಾನಂತ, ಅದಕ್ಕೆ ಹುಡುಗಿ ಕೇಳಕ್ಕೆ ಬಂದೇವಿ. ಈಗೇನು ನಿನ್ನ ಮಗಳು ನಮ್ಗೆ ಕೊಡ್ತೀಯ ಕೊಡಲ್ವೋ ಅಷ್ಟು ಹೇಳು. ಅದು ಅದು ಹ್ಞೂ ಅಂತ ಹೇಳ್ರಿಪ್ಪ. ಹೋಗ್ರಿ, ಯಾಕೆ ಶಿಟ್ನಲ್ಲಿದ್ದಾರೆ ನಿಮ್ಮ ಗೆಳೆಯರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಅಯ್ಯೋ ಸುಮ್ಮನಿರ್ಲಿಪ್ಪ, ಅದೊಂದು ದೊಡ್ಡ ಕಥೆ ಐತಿ. ಅಮ್ಮ ಅಮ್ಮ, ಅಪ್ಪ ಯಾಕೆ ಹಿಂಗೆ ಮಾತಾಡ್ತಾನ? ಅದು ಮಗನ, ಅವರು ಇವರು ಇಬ್ರು ಸ್ಕೂಲ್ ಫ್ರೆಂಡ್ಸ್ ಅಪ್ಪ. ಅದ ಚಡ್ಡಿ ದೋಸ್ತ ಅಂತಾರಲ್ಲ, ಹಂಗಿದ್ದವ್ರು ಇವರು. ನೀ ಬೇರೆ ಇವ್ರ ಮಗಳನ್ನ ಲವ್ ಮಾಡ್ಬಿಟ್ಟಿಯಲ್ಲ. ಆದ್ರೆ ಏನಾತವಾ? ಆದ್ರೂ ಮುಖ ಇವ್ರು ಯಾಕೆ ಹಂಗೆ ತಿರುಗಿಸ್ಯಾರ ಮುಖನ? ಇವ್ರು ಯಾಕೆ ಹಿಂಗೆ ಮುಖ ತಿರುಗಿಸ್ಯಾರ? ಇವ್ರದ್ದು ಏನು ಸಮಾಚಾರ? ಅಯ್ಯೋ ನನಗೂ ಗೊತ್ತಿಲ್ಲ ಮಗನ, ಅರ್ಧ ಮರ್ಧ. ಹೋಗ್ಬಿಟ್ಟು ಸುಮ್ಮನೆ ರೀಪ್ಪ. ಓಲೆ ತಗ ಅಣ್ಣ, ನಿಮ್ಗೆ ಚಾನ ಕಾಫಿನ ಏನ ಇದು ಮಜ್ಜಿ ತಂದು ಬಿಡಲಿ, ಬಿಸಿಲೈತಿ? ನಾ ಮಜ್ಜಿಗೆ ಕುಡಿತೀನಿ ಇಲ್ಲ ಅಂತ ಇಲ್ಲಿ ನಿಂತಾನಲ್ಲ ಶಂಕರ್ಯ, ಕೇಳೋವಂಗ. ಅಯ್ಯೋ ಸುಮ್ಮನಿರ್ಲಿಪ್ಪ, ಮಜ್ಜಿಗೆ ಏನು ಕುಡಿಯಂಗಿಲ್ಲ. ಒಂದು ಕಪ್ ಚಹಾ ಕಾಸು ಕೊಟ್ಟರೆ ಸಾಕು, ಆರಾಮಾಗಿರ್ತಾನ. ಹೋಗು, ಒಂದು ಕಪ್ ಚಹಾ ತೊಂಬ, ತಿನ್ನಕ್ಕೆ ಏನಾರ ಮಾಡ್ಕೊಂಬ. ಹೋಗು, ಚೂಡ ಗಿಡ ಇದ್ರೆ ಅದನ್ನ ತೊಂಬಲ್ಲಿ. ಅದು ಆಯ್ತಾಯ್ತ್ರಿ. ಏನಿಲ್ವಾ? ಯಾಕೋ ಪಟೇಲ, ಈ ಸ್ವಲ್ಪ ಚಹಾ ಕುಡಿಯುವಂತ ತಡಿ. ನಮಗ ಚಹಾಗಿ ಏನು ಬೇಡಪ್ಪ. ಹೆಂಗಿದ್ರು ನನ್ನ ಮಗ ಹುಡುಗಿನ ಒಪ್ಕೊಂಬಿಟ್ಟಾನ. ನಾವು ನೋಡಿದ್ವಲ್ಲ, ಇಲ್ಲೇ ಬಂದು ನಿಂತಿದ್ಲು. ಸರಿ ಸರಿ ಆಯಿತು. ಈಗ ಮದ್ವೆ ವಿಷಯ ಏನು ಮಾಡೋಣ? ನಿನ್ನ ಮಗಳನ್ನ ನನ್ನ ಮಗ ಕೊಡ್ತೀನ? ಅದು ಅಣ್ಣರ ಕುಂದ್ರಿಸೋದು ನೋಡ್ವಾ ತಂಗಿ, ಕುಂದ್ರಿಸೋದು ಗಿಂದ್ರಿಸೋದು ಏನು ಬೇಡ. ನೋಡೇವಿ, ಮುಗಿದು ಹೋತು. ಹುಡುಗಿ ಚಲೋ ಅದಾಳ, ನಮಗೂ ಇಷ್ಟ ಆದ್ಲು, ನನ್ನ ಮಗ ಇಷ್ಟಪಟ್ಟಂತ ನಾನು ನೋಡಕ್ಕೆ ಬಂದೀನಿ. ನನ್ನ ಗೆಳೆಯನ ಮಗಳು ಅಂದಿದ್ರ ನಾನು ಈ ಮನೆ ಹೆಜ್ಜೆನೂ ಇಡ್ತಿದ್ದಿಲ್ಲ. ಯಾಕೋ ಪಟೇಲ? ನೋಡಪ್ಪ ಶಂಕರಪ್ಪ, ನನಗೆ ಇಷ್ಟ ಇಲ್ಲ. ಸುಮ್ಮನೆ ಹಳೇದನ್ನ ಸಾಧಿಸ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ಅಷ್ಟ. ಈಗೇನು ನಿನ್ನ ಮಗಳು ಕೊಡ್ತೀಯೋ ಕೊಡಲ್ಲ, ಒಂದ ಮಾತು ಪಟ್ನ ನಾನು ಹೋಗ್ಬೇಕು ಅಷ್ಟ. ಹಿಂಗೆ ಮಾತಾಡ್ಕತಾನ, ಏನು ಮಾಡೋಣ? ಇವ್ರೇನ್ರಿಪ್ಪ ಹಿಂಗೆ ಸಿರಿ ಸಿರಿ ಮಾತಾಡ್ತಾರಲ್ಲ? ನನ್ನ ಮಗ ಚಲೋ ನೋಡ್ಕೊಂತಾರ, ನನ್ನ ಮಗಳ ಮಾತು ಕೇಳೇನ? ಓ, ಸಿಡಿ ಸಿಡಿ ಮಾತಾಡಕತ್ತೀನಿ. ನಿಮ್ಮ ಮಗಳನ್ನ ಒಂದು ಮಾತು ಕೇಳ್ತೀರೇನ? ಸರಿ ಸರಿ, ನಿಮ್ಮ ಮಗಳು ನೀವು ಮಾತು ಕೇಳ್ಕೊಂತ ನಿಂತ್ಕೋರಿ, ನಾವೇನು ಹೊರಡ್ತೇವೆ. ಅದು ಅದು ಅಪ್ಪ. ಏನು ಅಪ್ಪ ಗಿಪ್ಪ ಅಂತ ಏನೂ ಇಲ್ಲ. ನೋಡಿ ಇಲ್ಲ ಹುಡುಗಿನ, ನಾನು ನೋಡೇನಿ, ನಿಮ್ಮ ಅವ್ವನು ನೋಡಾಳ. ಸರಿ, ಚಲೋ ಅದಾಳ ಹುಡುಗಿ. ಶಂಕರಪ್ಪ, ಹೇಳ್ರಿ. ಅದು ನನಗೂ ಗೊತ್ತು, ನೀ ಬಡುರದಿರಿ, ಹಂಗದಿರಿ ಹಿಂಗದಿರಿ ಅಂತೆಲ್ಲ ನನಗೂ ಗೊತ್ತು. ಆದ್ರೆ ಮನಸ್ಸಿನಾಗ ಒಳ್ಳೆ ಗುಣ, ಒಳ್ಳೆ ಇದು ಐತಿ. ಆದ್ರೆ ಹೌದು, ಮದುವೆ ಏನು ನೀವು ಮಾಡ್ಕೊಡ್ತೀರಿ, ನಾವು ಮಾಡ್ಕೋಬೇಕಾ? ಬಾಯ್ ಮುಚ್ಚು. ಏನ ನಾವು ಹಿರಿಯರ್ ಕಲ್ಬಿಟ್ಟು ಎಲ್ಲ ಸೇರಿ ಕೂಡಿ ಮಾತಾಡೋದು ಬೇಡನ? ಇವ್ರು ನೋಡಿದ್ರೆ ಹಂಗೆ ಮಾತಾಡಕತ್ತಲ್ಲ, ಊರು ಪಟೇಲಪ್ಪ ಅಂತಂದು ಊರನ್ನ ಏನು ಹಾಳ್ಕೊಂಡು ಕುಂತ್ಬಿಟ್ಟಾನ ನಿಮ್ಮ? ಹೆಂಗ್ರಿ ಮಾಡೋದು? ಲೇ, ಯಾವಾಗ ನೋಡಿದ್ರು ಇದೇ ಹಣೆ ಬರ ತಂದ ನಡಿಬೇಕು ಅನ್ನೋದು ಚಟ ಹಠ ಒಂದು. ಇರು, ಏನು ಮಾಡಲಿ ಅಂತ ತಡಿ, ಅವನೇನು ಕೆತ್ತ ನೋಡೋಣ ತಡಿಲಿಪ್ಪ.
ಏನು ಇಬ್ರು ಗಂಡ ಹೆಂಡತಿ ಗುಸುಗುಸು ಮಾತಾಡಕ್ತೀರಿ? ಹಾಂ, ಈಗೇನು ಮದುವೆ ಮಾತುಕತೆ ಮಾತಾಡೋಣ? ನಮ್ಮದ್ರೊಳಗೆ ಯಾವ ಸಂಬಂಧಿಕರು ಹಿಂಗೆ ನಾನು ಅಕ್ಕ ತಲೆ ಕೆಡಿಸ್ಕೊಳಲ್ಲ. ನಾನು ನನ್ನ ಹೆಂಡತಿ ನನ್ನ ಮಗ ಅಷ್ಟ. ಇನ್ನೊಬ್ಬ ಮಗ ಅದನ್ನ ಮಗಳದಲ್ಲ, ಅವ್ರು ಆಮೇಲೆ ಬರ್ತಾರ. ಈಗ ನಮ್ಮಿಬ್ಬರು ಮುಂದೆ ಮಾತಾಡಬೇಕು. ಏನು ಮಾತಾಡ್ತಿ ಹೇಳು? ಅದು ಇದ್ದಿದ್ದಕ್ಕೆ ಹೇಳ್ಬಿಟ್ರೆ ಹೆಂಗೆ ಮಾಡೋದು? ಹೆಂಗೆ ಮಾಡೋದು ಅಂದ್ರೆ ಬಾಯಿಲೆ ಮಾತಾಡ್ಬೇಕು ಅಷ್ಟ. ಅದು ನೀವೇ ಹೇಳ್ಬಿಡ್ರಿ ಏನು ಮಾಡೋದು ಅಂತ. ಏನು ಹೇಳಕ್ಕಾರ ಏನೈತಿ? ಮಗಳಿಗೆ ಏನೇನು ಕೊಡ್ತೀರಿ ಅಷ್ಟು ಹೇಳ್ರಿ. ಅದು ಮಗಳಿಗೆ ಅರಿಬಿ ಬಂಗಾರ, ಇನ್ನೇನಿದೆ, ಅವಳ ಹೆಸರಿಗೆ ಒಂದು ಹೊಲ ಇದೆ, ಅದನ್ನು ಆಕೆಗೆ ಹಚ್ಚಿಬಿಡ್ತೀವಿ. ಅಷ್ಟೇ ನೋಡಪ್ಪ. ಅಷ್ಟೇನಾ? ಅಷ್ಟೇನಾ ನಿನ್ನ ಹುಡುಗಿ ಬೆಲೆ? ಅಯ್ಯೋ, ನನ್ನ ಮಗಳಿಗೆ ಬೆಲೆ ಕಟ್ಟಕ್ಕಾಗತ್ತಾ? ನನ್ನ ಬಂಗಾರ ಅದು, ನನ್ನ ಚಿನ್ನ, ನನ್ನ ಮಹಾಲಕ್ಷ್ಮಿ ಅದು. ಹಾಗೆಲ್ಲ ಮಾತಾಡ್ಬಿಡಪ್ಪಟ್ಟಲ್ಲಪ್ಪ. ಹಾಗೆಲ್ಲ ಮಾತಾಡ್ಬಾರ್ದಂದ್ರೆ ಬಡ ಬಡ ಹೇಳು, ಎಷ್ಟೆಷ್ಟು ಕೊಡ್ತೀಯಾ ಏನೇನು ಅಂತಂದು. ನನಗೆಂಕರ ವರದಕ್ಷಿಣೆ ಬೇಕು. ವರದಕ್ಷಿಣೆ ಕೊಡೋಕೆ ನಿನ್ನ ಕೆಪಾಸಿಟಿ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನನ್ನ ಮಗ ಒಪ್ಪೇನಂತ ನಾ ಬಂದಿರೋದು ಅಷ್ಟನ್ನ, ಅದು ನಿನಗೂ ಗೊತ್ತು. ಹಾಂ ಸರಿ ಹೇಳು, ಎಷ್ಟು ಕೊಡ್ತೀಯ ವರದಕ್ಷಿಣೆ? ಏನು ವರದಕ್ಷಿಣೆನಾ? ವರದಕ್ಷಿಣೆನಾ? ಅಯ್ಯಪ್ಪ, ಹಂಗೆಲ್ಲ ವರದಕ್ಷಿಣೆ ತಗೊಳಲ್ಲಪ್ಪ, ಕೇಸ್ ಹಾಕ್ಬಿಡ್ತಾರೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ ಮಗನ, ನನಗೆಲ್ಲ ಗೊತ್ತೈತಿ. ಈ ಕೈಯಲ್ಲೇ ಪೊಲೀಸರನ್ನ ಆಟ ಆಡಿಸ್ಬಿಡ್ತೀನಿ. ಈ ಕಾನೂನು ಎಲ್ಲ ನನಗೆ ಗೊತ್ತಿದೆ. ಆದರೆ ಇದು ತೊಗೊಳೋದು ಯಾರಿಗೂ ಗೊತ್ತಾಗಬಾರ್ದು. ನಾವಿಲ್ಲಿ ನಿಂತಿದ್ದೇವಲ್ಲ 5 ಜನ, 5 ಜನಕ್ಕೆ ಮಾತ್ರ ಗೊತ್ತಿರಬೇಕು. ಹೌದು, ನಿನ್ನ ಮಗಳನ್ನ ಮದುವೆನ ನೀನ ಮಾಡ್ಕೊಡ್ತೀಯೇನ ನಾ ಮಾಡ್ಕೋಬೇಕಾ ಹೇಳು? ಇದೇನು ಅದೇನು ಇದೆ ಅನ್ನೋಕ್ಕೇನು ಇಲ್ಲ. ಈಗೇನು ನಾವು ಮದುವೆ ಮಾಡ್ಕೊಳ್ಳೋಣ, ಇನ್ನು ನೀ ಮದುವೆ ಮಾಡ್ಕೊಡ್ತೀಯ? ಪಟೇಲಪ್ಪ, ನೀನೇ ಹೇಳಪ್ಪ ಏನು ಮಾಡೋಣ ಅಂತ. ಹೌದಾ, ಇದೇ ಲಾಸ್ಟ್ ಮಾತಾ? ಅಯ್ಯೋ ರೀ, ಈ ವರದಕ್ಷಿಣೆ ಅಂತ ಎಷ್ಟು ಕೇಳ್ತಾರೋ ಏನಪ್ಪ. ಇರೋದು ನಮ್ಗೆ ಇನ್ನೂ 2 ಮಕ್ಕಳದಾವು. ಹೆಂಗ್ರಿ ಆಗುತ್ತೆ ಅಷ್ಟು ತಗೊಂಡ ವರದಕ್ಷಿಣೆ? ಈ ಅಪ್ಪ ಪಟೇಲಪ್ಪ ನೋಡಿದ್ರೆ ವರದಕ್ಷಿಣೆ ಜಾಸ್ತಿ ಕೆಳಂಗ ಮುಖ ಕಾಣತೈತಿ. ಹೆಂಗ್ ಮಾಡನ್ರಿ? ಅದ ಯೋಚನೆ ಮಾಡಕತ್ತೇನ್ರಿಪ್ಪ. ಆದ್ರೆ ಇವ್ ಮನೆಗೆ ಹೋದ್ರೆ ನನ್ನ ಮಗಳು ಯಾರ ಮುಂದೆ ಕೈ ಚಾಚಂಗಿಲ್ಲ, ನೆಮ್ಮದಿಯಾಗಿ ಖುಷಿಯಾಗಿರ್ತಾಳಲ್ಲ ಅನ್ನೋ ಬಂದ ಆಸೆ. ಅದು ಬೇರೆ ಇವಳು ಪ್ರೀತಿ ಮಾಡಕತ್ತಾನಂತ. ನನ್ನ ಮಗಳಿಗೆ ಏನು ಇಷ್ಟ ಆಯಿತು ಏನು ನನಗೂ ಗೊತ್ತಿಲ್ಲ. ಏನು ಮಾಡಲಿ? ಏನು ಮಾಡೋದಪ್ಪ? ನೋಡಿ ಸ್ನೇಹಿತರೆ ಹೇಗಿದೆ ಅಂತ. ಹಾಂ, ಇವಾಗಿನ ಕಾಲದಾಗೂ ವರದಕ್ಷಿಣೆನ ಇದ್ದೇ ಇದೆ, ಇಲ್ಲ ಅಂತೇನಿಲ್ಲ. ಆದರೆ ಈ ಪಟೇಲಪ್ಪ ಈ ನಮ್ಮ ಮಂಜುನ ಮದುವೆ ಮಾಡ್ಕೊಳಕ್ಕೆ ಏನೇನೆಲ್ಲ ವರದಕ್ಷಿಣೆ ಕೇಳ್ತಾ ಇದ್ದಾನೆ. ಒಂದು ಮಾತು ಕೇಳಿ ನಿಮಗೆ ಗೊತ್ತಾಗುತ್ತೆ. ಏನು ಶಂಕರಪ್ಪ ಯೋಚನೆ ಮಾಡ್ತಾ ಇದೆಯಾ? ಹಾಂ ಸರಿ ಬಿಡು. ಹಾಂ ನಡೆಯೋ ಮಗನ ಹೋಗೋಣ. ಹಾಂ ಸರಿ ಪಟೇಲ, ಹೇಳು ಏನು ಬೇಕು ವರದಕ್ಷಿಣೆ? ಏನು ಏನು ಅನ್ನಕ ಏನಿದೆ? ಒಂದು 25 ಲಕ್ಷ. 25 ಲಕ್ಷ? ಓ ಜಾಸ್ತಿ ಆಯ್ತಾ? ಹಾಂ, ಒಂದು 50 ಲಕ್ಷ. ನೋಡಪ್ಪ, ನಿನ್ನ ಹೆಂಡತಿಗೆ ಏನೋ ತಲೆನ ತಿಳ್ಕೊತ್ತಂತ. ಬಿಡು ಹೋಲಿ, ನಿಮ್ಮ ಕೈಲಿ ಹಾಕಂಗಿಲ್ಲ ಅಂದ್ರೆ ಬೇಡ, ನಾನು ಇನ್ನು ಬರಲಾ? ಅಯ್ಯೋ ರೀ, ಪಾಪ ರೀಪ್ಪ, ನಮ್ದ ಕುತ್ಕೊಂಡು ತಿನ್ನುವಷ್ಟೈತೆ ಆಸ್ತಿ. ಪಾಪ ಅವ್ರದ್ದೇ ಕೇಳಕತ್ರಿ ಆಸ್ತಿನ. ಆ ಹುಡುಗಿ ಬಂದ್ಲಂತ ನಮ್ಮ ಚೆನ್ನಾಗಿ ನೋಡ್ಕೊಂತಾಳ. ಯಾಕಂದ್ರೆ ಅವಳು ನೋಡಿದ್ರೆ ಗೊತ್ತಾಗುತ್ತೆ. ಹಂಗೆಲ್ಲ ಏನು ಕೇಳಕ್ ಹೋಗ್ಬೇಡ್ರಿ, ಸುಮ್ಮನಿರ್ರಿಪ್ಪ. ಏಯ್, ಬಾಯಿ ಮುಚ್ಕೊಂಡು ಕುಂತರು. ನಿನ್ನ ಮಾತು ಕೇಳೋ ಅವಶ್ಯಕತೆ ನನಗೇನಾಗಿಲ್ಲ. ಅದೇ ಪಟೇಲಪ್ಪ ಹೇಳಿದ್ನಲ್ಲ ನಾನು. ಆಕಿನ ಹೆಸರಿಗೆ ಒಂದು ಹೊಲ ಇದೆ, ಆಮೇಲೆ ಅರಿಬಿ ಸೀರೆ ಮಾಮೂಲಿ, ಆಮೇಲೆ ಬಾಂಡೆ ಗಿಂಡೆ ಕೊಡೋದು, ಆಮೇಲೆ ಬಂಗಾರ ಸ್ವಲ್ಪ ಅದಾವಪ್ಪ, ಆಕಿಗೆ ಹಾಕಿ ಕಳಿಸ್ತೇನೆ. ಅದ್ರ ಮೇಲೂ ನಮ್ಗೆ ಕೊಡೋಕೆ ಆಗೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ನಿನಗೂ ಗೊತ್ತು ನಾವು ಹೆಂಗೆ ಇದ್ದೀವಿ, ಎಂಥ ಪರಿಸ್ಥಿತಿಲಿ ಇದ್ದೀವಿ ಅಂತ ನಿನಗೂ ಗೊತ್ತಪ್ಪ. ನನಗೇನು ಗೊತ್ತಿಲ್ಲ ಅನ್ಕೊಂಡೇನು ನಿನ್ನ ಪರಿಸ್ಥಿತಿ ಹೆಂಗೈತಿ ಏನಂತ? ಮತ್ತು ಮಗಳನ್ನ ಹಡ್ದಿ ಅಂದಮೇಲೆ ಮತ್ತು ರೊಕ್ಕ ಬಂಗಾರ ಮಾಡಿಡಬೇಕು, ಅದು ನಿನ್ನ ಕರ್ತವ್ಯ. ಸರಿ ಬಿಡು, ಇವಾಗ ನಾವ ಮದ್ವೆ ಮಾಡ್ಕೊಳೋದು ಕಷ್ಟನೇ. ಯಾಕಂದ್ರೆ ನಮ್ಮ ಇದ್ರೊಳಗೆ ಹೆಣ್ಣಿನ ಕಡೆಯವರೇ ಮದ್ವೆ ಮಾಡಿಕೊಡ್ಬೇಕು. ಹೆಂಗಂತಿ? ಹಾಂ, ಅದು ಹಾಗಲಿಲ್ಲ, ಗಂಡಿನ ಕಡೆಯವರ ಮದ್ವೆ ಮಾಡಬೇಕು ಅನ್ನೋದೈತಿ. ಬಾಯ್ ಮುಚ್ಚಲಿ, ನಿನ್ನ ಇದೇ ಗತಿ ಕರ್ಕೊಂಬಂದಿ ನೋಡು ನಾನು. ಸರಿಪ್ಪ, ಈಗ ನಾನು ಹೇಳ್ತೀನಿ. ನನಗೆ ನಿನಗೆ ಏನು ಬೇಡ, ನಮ್ಗೆ 15 ಲಕ್ಷ ಹಣ ಗೊತ್ತಲ್ಲ, ಆಮೇಲೆ 10 ತೊಲಿ ಬಂಗಾರ. ಏನು ಹೇಳ್ತಿ? ಆಮೇಲೆ ನನ್ನ ಮಗಗೆ ವಾಚು, ಸೂಟು, ಬೂಟು, ಒಂದು ಶಾರ್ಟ್ ಚೈನಾ, ಒಳ್ಳೆ ಕ್ವಾಲಿಟಿದು ಒಂದು ವಾಚು. ಇಷ್ಟು ಕೊಟ್ರೆ ಸಾಕು. ಸರಿ, ನಾ ಇನ್ನೊಬ್ಬ ಬರಲ್ಲ, ನೀನೆಲ್ಲ ಮಾಡ್ಕೊತಿಲ್ಲ, ಇದನ್ನೆಲ್ಲ ಅಡ್ಜಸ್ಟ್ಮೆಂಟ್.
ಅದು ತುಂಬ ಜಾಸ್ತಿ ಆಯಿತು ಪಟೇಲ. ನಮ್ಗಷ್ಟು ಕೊಡೋಕ್ಕಾಗಲ್ಲ. ಅಷ್ಟು ಕೊಡೋಕ್ಕಾಗಿಲ್ಲ ಅಂದ್ರೆ ಬಿಡು ಮಗನ, ನಡಿ ಹೋಗೋಣ. ಓ ಅಪ್ಪಾಜಿ, ಹಂಗೆಲ್ಲ ವರದಕ್ಷಿಣೆ ಕೇಳಂಗಿಲ್ಲ, ಅದೆಲ್ಲ ಕಾನೂನು ಬಾಹಿರ ಅಪ್ಪಾಜಿ. ಯು ಶಟಪ್ ಮಗನ, ಬಾಯಿ ಮುಚ್ಕೊಂಡು ನಡಿ. ಅಣ್ಣರ ಬಂಗಾರ ರೇಟ್ 1.5 ಲಕ್ಷ ಆಗೈತ್ರಿ. ನೀವು ಕೇಳೋದು 10 ತೊಲಿ ಬಂಗಾರ ಅಂದ್ರೆ ಎಲ್ಲಿಂದ ಆಗತ್ರಿಪ್ಪ? ಅದನ್ನ ಅಲ್ಲೇ ಒಂದು ಎಷ್ಟು 15 ಲಕ್ಷ 20 ಲಕ್ಷ ಅದೇ ಆಗ್ಬಿಡ್ತಲ್ಲ, ಮತ್ತೆ ಅದ್ರ ಮೇಲೆ ಮತ್ತೆ 15 ಲಕ್ಷ. ನೀವಪ್ಪ ಅದೇನು ಹೇಳಕ್ಕಾಗಲ್ತು ಬಿಡು ನನಗೆ. ನಮ್ಮ ಪ್ರಾಣ ಕೊಡ್ತೀನಿ ಅಂದ್ರೆ ಅಷ್ಟು ರೊಕ್ಕ ಇಲ್ರಿಪ್ಪ ನಮ್ಮ ಕಡೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಹೆಣ್ಣು ಹುಟ್ಟಿದ್ರೆ ಯಾಕೆ ಅವ್ರ ತಂದೆ ತಾಯಿ ಬಂಗಾರ, ಹಣ, ವಸ್ತ್ರ, ಒಡವೆ ಮಾಡಿಸ್ತಾ ಇರ್ತಾರ ಅಂತ. ಇಂತಹ ಧನ ಪಿಶಾಚಿಗಳು ವರದಕ್ಷಿಣೆ ಕೇಳ್ತಾರಲ್ಲ, ಅದಕ್ಕೆ ಆ ತಂದೆ ತಾಯಿಗಳು ತನ್ನ ಮಗಳು ಅಲ್ಲಿ ಹೋದಾಗ ಸುಖವಾಗಿ ಇರ್ತಾಳಲ್ಲ ಅಂತ ಒಂದೇ ಒಂದು ದೃಷ್ಟಿಗೋಸ್ಕರ ವರದಕ್ಷಿಣೆನ ಕೊಡ್ತಾರೆ. ವರದಕ್ಷಿಣೆ ಕೊಡ್ಬೇಕಾದ್ರೆ ಕಣ್ಣೀರು ಬರಲಾರ್ದ ಇನ್ನೇನು ಬರುತ್ತೆ ರೀ, ರಕ್ತ ಬಸಿದ್ಬಿಟ್ಟು ಕೊಡ್ತಾರೆ ಈ ವರದಕ್ಷಿಣೆನ. ಹಾಗಾದ್ರೆ ನಮಗೂ ನಿಮ್ಮ ಮಗಳು ಬೇಡ, ವರದಕ್ಷಿಣೆ ನೋಡಿ ಹೇಗೆ ಮಾಡ್ತೀರಾ ಅಂತ. ಅಪ್ಪ ಅಪ್ಪ ಬಾಯಿ ಮುಚ್ಕೊಂಡು ಇರ್ತೀಯ ಮಗನ. ಏನು ಮಾಡಿದ್ಲಿ ಶಾರು? ಅದೇ ಏನು ಮಾಡಿದ್ರಿಪ್ಪ, ಅವ್ರು ನೋಡಿ 15 ಲಕ್ಷ 10 ತೊಲಿ ಅಂತಾರ. ನಮ್ಮ ಕೈಲಿ ಎಲ್ಲಾಗತ್ರಿಪ್ಪ, ಏನು ಮಾಡಿದೆ? 2 ತೊಲಿ ಬಂಗಾರ, ಒಂದು 5 ಲಕ್ಷ ಕೊಡ್ತೀವಿ ಅಂತ ಹೇಳ ನಾನು. ಅಷ್ಟು ಕೈಯಲ್ಲೈತಿ ನಮ್ಮ ಕಡೆ. ಹೆಂಗಾರ ಮಾಡಿ ಹೊಲಗಿಲ್ಲ ಮಾರನನ್ರಿ. ಆದ್ರೆ ಅವ್ರು ಸಾವುಕಾರದ್ರಲ್ಲ, ನನ್ನ ಮಗಳಲ್ಲೋಗಿ ಚಲೋ ಇರ್ತಾಳನ ಅಂತ ಅಷ್ಟು ಹೇಳೋದು ನಾನು. ಇಲ್ಲಾಂದ್ರೆ ಬರೀ ಬಂಗಾರ ಕೊಡೋಣ ಅಂತ ಒಪ್ಕೊಳಗಿಲ್ಲ ಅನ್ಸುತ್ತೆ ಅವನು. ಏನು ಮಾಡಿದ್ಲು? ಒಂದು ಮಾತು ಹೆಂಗೆ ಮಾಡಿದ್ರಿಪ್ಪ, ನನಗೆ ಗೊತ್ತಾಗಲ್ತು. ಏನು ಮಾಡೋದು? ಒಂದು 2 ಲಕ್ಷ ಕೊಡ್ತೀನಿ, 2 ತೊಲಿ ಬಂಗಾರ ಕೊಡ್ತೀನಿ ಅಂತ ಹೇಳ್ಬಿಡ್ಲೇನು? ಆ ಪಟೇಲಪ್ಪ ಒಪ್ಕೊಂತಾನ? ಏನು ಮಾಡಲಿ ಅಂತ ಆಯ್ತನ ಡಿಸ್ಕಷನ್. ಅಲ್ಲೋ ಪಟೇಲ, ನಾವೆಷ್ಟು ಬಡವರದಿಂದ ಗೊತ್ತಿಲ್ಲ ನಿನಗೆ. ಗೊತ್ತಿದ್ರು ಈ ಥರ ಕೇಳ್ತಾ ಇದೀಯಾ? ನೀ ಬಡವರ ಇರೋ ಹೆಂಗಾರ ಮಾಡು, ಅದು ನನಗೇನು ಹೇಳ್ತೀಯಾ? ನಿನಗಂತೂ ಹೆಣ್ಮಗು ಹುಟ್ಟಿದ ಅಂದಮೇಲೆ ನೀನು ಅದನ್ನೇ ಅರ್ಥ ಮಾಡ್ಕೋಬೇಕು, ಅವಾಗಲೇ ಎಲ್ಲ ಮಾಡಿಟ್ಕೋಬೇಕು ಅಷ್ಟ. ಅದಕ್ಕೆ ನನಗೆ ಏನು ಸಂಬಂಧ ಇಲ್ಲಪ್ಪ. ಈಗೇನು ನೀನು ವರದಕ್ಷಿಣೆ ಎಷ್ಟು ಕೊಡ್ತೀವಿ ಬಡ ಬಡ ಹೇಳು, ಇಲ್ಲ ಅಂದ್ರೆ ನಾವು ಹೋಗ್ತೀನಿ, ಹಂಗೂ ತುಂಬ ಕೆಲಸ ಅದಾವು. ನಾವು 2 ತೊಲಿ ಬಂಗಾರ, 5 ಲಕ್ಷ ವರದಕ್ಷಿಣೆ ಅಷ್ಟಪ್ಪ. ಇದ್ರ ಮೇಲೆ 1 ರೂಪಾಯಿನ ನಮಗೆ ಕೊಡೋಕ್ಕಾಗಂಗಿಲ್ಲ. ಏನು ಇಷ್ಟೇನಾ? ನಮಗಂತೂ ಆಗೋದಿಲ್ಲ ಬಿಡು. ನಡಿಯೋ ಮಗನ, ನಡಿ ಎದ್ದೇಳೆ. ಏನ್ರಿಪ್ಪ ನೀವು ಹೆಣ್ಮಕ್ಳನ್ನ ಹರಾಜ್ ಹಾಕ್ದಂಗ, ಆ ಹುಡುಗಿನ ಹರಾಜ್ ಹಾಕ್ದಂಗ ಆಗಲ್ಲನ ರೀಪ. ಹಂಗೆಲ್ಲ ಮಾತಾಡ್ಬೇಡ್ರಿ ಪಾಪ ರೀಪ. ಆ ಹುಡುಗಿ ನಮ್ಮನಿಗೆ ಲಕ್ಷ್ಮಿ ಆಗಿ ಬರ್ತಾಳ, ಮನೆ ಬೆಳಗ್ತಾಳ. ನೀವೆಲ್ಲ ಹಿಂಗೆ ಮಾತಾಡ್ಬೇಡ್ರಿ. ನಿನಗೇನು ಗೊತ್ತಲೇ? ಬಾಯಿ ಮುಚ್ಕೊಂಡು ಮನ್ಯಾಗ ಬಿದ್ದಿರ್ತಕ್ಕದ್ದು. ಮನ್ಯಾಗ ಬಿದ್ದಿರ್ತಿದ್ದಾನೆ ಹಂಗೆ ಸುಮ್ಮನೆ ಸೈಲೆಂಟ್ ಆಗಿರು ಅಷ್ಟ. ನಿನಗೆ ಸಪ್ರೇಟಾಗಿ ಹೇಳಿ ಮಗನ. ಈಗ ಕೊನೆಯದಾಗಿ ಹೇಳ್ತೀನಪ್ಪ, ನನಗೆ 10 ಲಕ್ಷ ವರದಕ್ಷಿಣೆ, 5 ತೊಲಿ ಬಂಗಾರ. ಹೆಂಗಂತಿ? ಇಲ್ಲಪ್ಪ ಸರಿ, 10 ಲಕ್ಷ ವರದಕ್ಷಿಣೆ ಕೊಡ್ತೀನಿ, ಆದ್ರೆ ಈ 2 ತೊಲಿ ಬಂಗಾರ ಖಂಡಿತ ಆಗಂಗಿಲ್ಲ. ನನಗೆ 10 ಲಕ್ಷ ರೊಕ್ಕ ಕೊಡು. ಹೆಂಗಂತಿ? 10 ಲಕ್ಷ ರೊಕ್ಕ ಬೇಕು, ನನಗೆ 5 ತೊಲಿ ಬಂಗಾರ ಬೇಕು. ಇದ್ರ ಮ್ಯಾಲೆ ಏನಿಷ್ಟ ನಾನು ಇನ್ನು ಹೊರಡ್ತೀನಿ. ಏನು ಮಾಡೋದಪ್ಪ? ಮದುವೆ ನಿಮ್ದಲ್ಲ? ಸತೆ ಕೇಳ್ತೀರಾ? ಮದುವೆ ನಮ್ಮದೇ ಖರ್ಚು. ಹುಡುಗನಿಗೆ ವಾಚು ಒಳ್ಳೆ ಕ್ವಾಲಿಟಿದಿರಬೇಕು, ಕೊಳ್ಳ ಒಂದು ಚೈನಾ, ಒಳ್ಳೆ ಸೂಟು ಬೂಟು, ಅಷ್ಟ. ಹುಡುಗಿಗೆ ನಾವೇನು ಕೊಡ್ಬೇಕಂತ ನಿಮ್ಗೆ ಗೊತ್ತೈತಲ್ಲ, ಸೀರೆ 5 ಸೀರೆ ಈ ಥರ ಎಲ್ಲ ಇರ್ತವೆ, ಅವನ್ನ ನಾವು ಕೊಡ್ತೀನಿ. ಮುಂದಿಂದು ನಿಮ್ಮದು. ಈಗೇನು 10 ಲಕ್ಷ ಹಣ, 5 ತೊಲಿ ಬಂಗಾರ. ಆಗುತ್ತೋ ಆಗಲ್ವೋ ಬೇಗ ಹೇಳು, ನಮ್ಮ ಮನೆಗೆ ಹೋಗ್ತೀನಿ. ಅವ್ವ ಬಾಬಿ ಇಲ್ಲಿ ರೀ, 1 ನಿಮಿಷ ಇರ್ರಿಪ್ಪ. ಯಾಕ ಮಗಳ? ಯವ್ವ ನನಗಿದು ಮದುವೆ ಬೇಡ ಬೇಡ ಬೇಡ. ಏನು ಬೇದು ವರದಕ್ಷಿಣೆ ಅಂದ್ರೆ ಏನಂತ ತಿಳ್ಕೊಂಬಿಟ್ಟ ನಾ ಈ ವ್ಯಕ್ತಿ. ಬಾಯಿ ಬಂದಂಗೆ ಕೇಳಕತ್ತಾನ. ನಮ್ಮ ಕೈಲಿ ಅಷ್ಟಾಗಲ್ಲ. ನಾನು ಮದುವೆ ಆಗ್ಲಾರ್ದ ಹಂಗೆ ಇರ್ತೀನಿ ಬೇವಾ. ನಾನು ಒಲ್ಲೆ ಆ ಮಂದಿಗೆ ಮದುವೆ ಆಗುವಾಗ ಒಲ್ಲೆ ಬೇವಾ. ಅದು ಹಂಗಲ್ಲ ಮಗಳ, ಅವರು ತುಂಬ ಸೌಕರ್ಯದ್ರ. ನೀ ಅಲ್ಲಿ ಹೋದೆ ಅಂದ್ರೆ ಆರಾಮಾಗಿ ಸಂತೋಷವಾಗಿ ಜೀವನ ಸಾಗಿಸ್ಬೋದಲ್ವಾ. ನಮ್ಮಂಗ ಬಡ ಕುಟುಂಬದೆಲ್ಲ ಹುಟ್ಟಿ ನೋವು ಅನುಭವಿಸಿದ ಸಾಕು, ಅಲ್ಲಿ ಹೋದ್ರೆ ನೆಮ್ಮದಿಯಾಗಿರ್ಬೋದವಾ. ಆದರೂ ಯವ್ವ ನನಗೆ ಈ ಮದುವೆ ಬೇಡ.
ಗೊತ್ತಾಗಲ್ಲ ಸುಮ್ಮನಿರು. ಹೆಂಗಿದ್ದು ಹೊಲ ಆಯ್ತಲ್ಲ, ಅದಕ್ಕೆ ಒಂದು ವ್ಯವಸ್ಥೆ ಏನಾರ ಮಾಡ್ತೀನಿ. ನಿನ್ನ ಹೆಸರಿಗೆ ಒಂದು ಹೊಲ ಆಯ್ತಲ್ಲ, ಅದನ್ನ ಮಾತಾಡ್ತೀನಿ. ನೀ ಸುಮ್ಮನೆ ಕುತ್ಕೋ. ಅದು ಯವ್ವ, ನನ್ನ ಮಾತು ಕೇಳು, ಸುಮ್ಮನಿರು ರೀ. ಏನು ಅಂತ ಒಪ್ಕೊಂಡ್ಬಿಡ್ರಿ. 5 ತೊಲಿ ಬಂಗಾರ, 10 ಲಕ್ಷ ರೊಕ್ಕ ಅಲ್ಲ. ಹೊಲದೇನರ ಒಂದು ವ್ಯವಸ್ಥೆ ಮಾಡೋಣ. ಅಂತ ಒಪ್ಕೊಂಡ್ಬಿಡ್ರಿ. ಆಗತ್ತೀಯಾ? ಲೇ ಬಂಗಾರ ರೇಟ್ ಜಾಸ್ತಿ ಆಗೈತ್ಲಿ. ಏನಾರ ಮಾಡೋಣ ತಗೋರಿ, ಮತ್ತೆ ಇನ್ನೇನು ಮಾಡೋಣ? ನಮ್ಮ ಮಕ್ಕಳು, ನಾವು ಹೆಣ್ಮಕ್ಳು ಬಂದು ಹುಟ್ಟೆ ಬಂದಮೇಲೆ ಏನು ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು ಮನೆಗೆ ಕೊಡ್ಬೇಕಂದ್ರೆ ಇಂಥವೆಲ್ಲ ಕಷ್ಟ ಅನ್ಭವಿಸ್ಬೇಕಾಗತ್ತಾ? ಸರಿ, ಹೆಂಗೋ ಒಂದು ಮಾಡೋಣ ತಗೋರಿ. ಅಂತ ಒಪ್ಕೋರಿ. ಅಲ್ಲ ಅದು ಅದು ಅನ್ನೋಕ್ಕೇನಿಲ್ರಿಪ್ಪ. ಅವ್ರ ಹತ್ತಿ ನೋಡಿದ್ರೆ ಒಳ್ಳೆ ಕನ್ಸತ್ತ. ಹುಡುಗನ ಒಳ್ಳೆಯವನ, ಇವಂಗಷ್ಟ ಮಾತ್ರ ಈ ಪಟೇಲಪ್ಪಗ ಸ್ವಲ್ಪ ಹಣದ್ದು ಹುಚ್ಚಷ್ಟ. ಆದ್ರೂ ಶ್ರೀಮಂತರಾದ್ರ ನನ್ನ ಮಗಳರ ಅಲ್ಲಿ ಶ್ರೀಮಂತರ ಜೀವನದಾಗ ಆರಾಮಾಗಿರ್ಲಿ ಅನ್ನೋ ಒಂದು ಆಸೆ ಮಾತ್ರ ರೀಪ್ಪ ನನಗೆ. ಸರಿ ಹೇಳ್ಬಿಡ್ರಿ ಅವ್ರಿಗೆ. ಸರಿ ಪಟೇಲಪ್ಪ, ನಾವು ಒಪ್ಕೊಂಡಿವಿ. ಮದುವೆ ಯಾವಾಗ ಅಂತ ಅಂದ್ಬಿಟ್ಟು ಸ್ವಲ್ಪ ಹೇಳ್ಬಿಡ್ರಿ. ಸರಿ, ಹೋಗ್ಬಿಟ್ಟು ನಾವು ಮಾತಾಡಿ ಎಲ್ಲ ಡಿಸೈಡ್ ಮಾಡಿ ಹೇಳ್ತೀವಿ. ಇನ್ನು ನಾವು ಬರೋಣ. ಸ್ವಲ್ಪ ಟೀ ನಾಷ್ಟ ಚೇ ಅದೆಲ್ಲ ಮನೆಯಲ್ಲೇ ಮುಗಿಸ್ಕೊಂಡ್ಬಂದಿದ್ದೀವಿ. ನಂದು ಸ್ವಲ್ಪ ಹೊರಗೆ ಕೆಲಸ ಐತಿ. ಇನ್ನು ನಾವು ಬರ್ತೀವಿ. ಸರಿ. ಹೋಗಿ ಬನ್ನಿ.